ತಮಗೆ ರಷ್ಯಾ ಗುಪ್ತವಾಗಿ ಬೆಂಬಲ ನೀಡ್ತಾ ಇದೆ, ತಮಗೆ ರಷ್ಯಾದೊಂದಿಗೆ ಗುಪ್ತ ಸಂಬಂಧವಿದೆ ಅನ್ನೋ ಅಮೆರಿಕದ ಕೆಲ ಮಾಧ್ಯಮಗಳ ಆರೋಪವನ್ನು ಅಮೆರಿಕ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಳ್ಳಿಹಾಕಿದ್ದಾರೆ. ಇದು ಸುಳ್ಳು ಸುದ್ದಿ, ರಾಜಕೀಯ ಪ್ರೇರಿತ ಮತ್ತು ಚಾರಿತ್ರ್ಯ ವಧೆ ಮಾಡುವಂಥದ್ದು ಅಂತ ಟ್ರಂಪ್ ಹೇಳಿದ್ದಾರೆ. ಅಂದಹಾಗೆ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವೈಯಕ್ತಿಕ ಜೀವನ ಮತ್ತು ಹಣಕಾಸಿಗೆ ಸಂಬಂಧಿಸಿದ ವಿವರಗಳನ್ನು ರಷ್ಯಾದ ಗುಪ್ತಚರ ದಳ ಕಲೆ ಹಾಕಿತ್ತು, ಆದರೆ ಅವುಗಳನ್ನು ಬಹಿರಂಗಪಡಿಸದೆ ರಾಜಿ ಮಾಡಿಕೊಳ್ಳಲಾಗಿತ್ತು ಅಂತ ಅಮೆರಿಕದ ಕೆಲ ಮಾಧ್ಯಮಗಳು ವರದಿ ಮಾಡಿದ್ವು. ಅಲ್ಲದೆ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಹಿಲರಿ ಕ್ಲಿಂಟನ್ ಅವರಿಗೆ ತೊಂದರೆಯಾಗುವಂತಹ ಮಾಹಿತಿಯನ್ನ ಮಾತ್ರ ರಷ್ಯಾ ಬಹಿರಂಗಪಡಿಸಿತ್ತು ಅಂತಲೂ ಆರೋಪಿಸಲಾಗಿದೆ. ಆದರೆ ನಿನ್ನೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಟ್ರಂಪ್ ರಷ್ಯಾ ಜೊತೆ ರಾಜಿಯೂ ಇಲ್ಲ, ಸಂಬಂಧವೂ ಇಲ್ಲ ಎಂದಿದ್ದಾರೆ. ಒಂದು ವೇಳೆ ರಷ್ಯಾ ಅಧ್ಯಕ್ಷ ನನ್ನನ್ನು ಇಷ್ಟಪಡ್ತಾರೆ ಅಂದ್ರೆ ಅದು ನಮ್ಮ ದೇಶಕ್ಕೆ ಒಂದು ಅಸೆಟ್ ಅಂತ ಭಾವಿಸ್ತೇನೆ, ಯಾಕಂದ್ರೆ ಅಮೆರಿಕ ಮತ್ತು ರಷ್ಯಾ ಸಂಬಂಧ ಅಷ್ಟು ಕೆಟ್ಟು ಹೋಗಿತ್ತು. ಐಸಿಸ್ ಉಗ್ರರ ವಿರುದ್ಧ ಹೋರಾಡಲು ರಷ್ಯಾ ನಮಗೆ ಸಾಥ್ ನೀಡಬಹುದು ಅಂತ ಹೇಳಿದ್ದಾರೆ. ಈ ಮೂಲಕ ರಷ್ಯಾ ಜೊತೆ ಉತ್ತಮ ಸಂಬಂಧ ಹೊಂದುವ ಇರಾದೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ರಷ್ಯಾ ಕೂಡ ಅಮೆರಿಕ ಮಾಧ್ಯಮಗಳ ವರದಿ ತಳ್ಳಿ ಹಾಕಿದೆ. ಇಂಥ ಆರೋಪಗಳು ಅಮೆರಿಕದ ಜೊತೆಗಿನ ರಷ್ಯಾದ ಸಂಬಂಧಕ್ಕೆ ಧಕ್ಕೆ ಉಂಟು ಮಾಡುತ್ತವೆ ಅಂತ ಹೇಳಿದೆ.